ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಭ್ರಷ್ಟಾಚಾರಕ್ಕೆ ಬಲಿ ಚಂದ್ರಶೇಖರ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ, ಪತ್ನಿ ಕವಿತಾರ ಆರೋಗ್ಯದಲ್ಲಿ ಏರುಪೇರು, ಸಂಬಂಧಿಕರ ನೆರವಿನಿಂದ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ. ನಮ್ಮ ತಂದೆ ಕಚೇರಿಯಲ್ಲಿ ಆಗಿದ್ದೇನು ಎಂಬಂಥ ನಿಜ ನಮಗೆ ಗೊತ್ತಾಗಬೇಕು. ಎಸ್ಐಟಿ ಮೇಲೆ ಸ್ವಲ್ಪ ನಂಬಿಕೆ ಇದೆ, ಆದರೆ ಸಿಬಿಐ ತನಿಖೆ ಆಗಲೇಬೇಕು. ಮೃತ ಚಂದ್ರಶೇಖರ್ ಪುತ್ರ ಶಿಶಿರ್ ಆಗ್ರಹ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮದ ತನಿಖೆ ಚುರುಕು, ಕಚೇರಿಯಲ್ಲಿ ಶೋಧ ನಡೆಸಿದ ಎಸ್ಐಟಿ ತಂಡ ಇಬ್ಬರನ್ನ ಬಂಧಿಸ್ತಾ ಇದ್ದಂತೆ ತನಿಖೆಗೆ ಸಿಕ್ತು ಮತ್ತಷ್ಟು ವೇಗ. ಹಗರಣದಲ್ಲಿ ರಾಜ್ಯ ಸರ್ಕಾರದ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಪಡೆದು ಬಂಧಿಸಬೇಕು. ಕೇಸ್ನ ಸಿಬಿಐಗೆ ವಹಿಸುವಂತೆ ಪ್ರಹ್ಲಾದ್ ಜೋಶಿ ಆಗ್ರಹ. ಎಸ್ಐಟಿ ಎದುರು ವಿಚಾರಣೆಗೆ ಹಾಜರಾಗೋಕೆ ಇವತ್ತೇ ಡೆಡ್ಲೈನ್. ಎಲ್ಲೋ ಕಾಣಿಸ್ತೆ. ಕಳೆದ ಕೆಲ ದಿನಗಳಿಂದ ಭವಾನಿ ರೇವಣ್ಣ ನಾಪತ್ತೆ. ಬಂಧನದ ಭೀತಿಯಲ್ಲಿ ಎಸ್ಕೇಪ್ ಆಗಿದ್ದಾರಾ ಮಾಜಿ ಸಚಿವ ರೇವಣ್ಣರ ಪತ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.